ವಾರ್ಷಿಕೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೂಡಿಕೊಂಡು ನಿಮ್ಗೆ ಗೊತ್ತಿರುವಂತೆ ಈ ಭಾಗದಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ ಪ್ರತಿ ಮನೆಯಲ್ಲಿಯೂ ನೀರಾವಳಿ ಭಜನಾ ಮಂಡಳಿ ಎನ್ನುವ ಒಂದು ಪ್ರಖ್ಯಾತಿಯನ್ನ ಹೆಸರನ್ನ ಸಂಪಾದಿಸಿಕೊಂಡು ಅದ್ಭುತವಾಗಿ ಮುನ್ನಡೆಯುತ್ತಿರುವಂತಹ ಒಂದು ಭಜನಾ ಮಂಡಳಿ ನೀರಾವಳಿ ಭಜನಾ ಮಂಡಳಿ. ಇದರ ಈ ಒಂದು ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಗೈಲಿಕ್ಕೆ ಆಗಮಿಸಲಿಕ್ಕಿದ್ದಾರೆ ಈ ಭಜನಾ ಮಂಡಳಿಯ ಹೆಮ್ಮೆಯ ಬಾಲೆಯರು. ವೆಂಕಟೇಶ ಭದ್ರಾದ್ರಿ ರಾಮನು ಇವನೇ ಮಧುರಾಪುರ ಶ್ಯಾಮನು ಇವನೇ ಶರಣಾಗಿ ಬಂದರೆ ಕಾಯೋ ನುಡಿರಾಮಯ ಶ್ರೀಕಾರನೇ ಶ್ರೀನಿವಾಸನೇ ಶೇಷಾದ್ರಿ ಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀಶಂಕ ಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ ಆತ್ಮಾಯ ದೇಹಾಯ ಆರಾಧನೆ. ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರೀ ದೇವರ ಸ್ತುತಿ ಅತ್ಯಗತ್ಯ. ಆ ಹಿನ್ನೆಲೆಯಲ್ಲಿ ಅದ್ಭುತ ದೇವರ ಸ್ತುತಿಯೊಂದಿಗೆ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದಂತ ಈ ಭಜನಾ ಮಂಡಳಿಯ ಗೌರವಾನ್ವಿತ ಬಾಲೆಯರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಮುನ್ನೆಲೆಯನ್ನ ಪ್ರಾಸ್ತಾವಿಕ ನುಡಿದ ಜೊತೆಗೆ ನಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ಶ್ರೀ ನೀರಾವಳಿ ಭಜನಾ ಮಂಡಳಿಯ ಸಾರಥಿ ಅಂತ ಹೇಳ್ಬೋದು ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಅವರು, ಕಾರ್ಯಾಧ್ಯಕ್ಷರು ಕುಂದಾಪುರ ತಾಲೂಕು ಭಜನಾ ಮಂಡಳಿ, ಇವರನ್ನ ಸ್ವಾಗತದ ನುಡಿಗಾಗಿ ನುಡಿ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಸ್ಥಳ ಆದಿದೇವತೆ ನಮ್ಮೆಲ್ಲರ ಪ್ರೇರಣಾ ಶಕ್ತಿಯಾದಂತಹ ನೀರಾವಳಿ ದುರ್ಗಾಪರಮೇಶ್ವರಿಯ ಅಡಿದಾವರುಗಳಿಗೆ ವಂದಿಸುತ್ತಾ ಶ್ರೀ ನೀರಾವಳಿ ಭಜನಾ ಮಂಡಳಿ ಕೊಡ್ಲಾಡಿ ಇದರ ದ್ವಿತೀಯ ವರ್ಷದ ವಾರ್ಷಿಕೋತ್ಸವದ ಈ ಒಂದು ಸಂಭ್ರಮದಲ್ಲಿ ನಾವಿದ್ದೀವಿ. ಯಾವುದೇ ಒಂದು ಸಂಘ ಸಂಸ್ಥೆ ಅಥವಾ ಭಜನಾ ಮಂಡಳಿಗಳನ್ನು ಪ್ರಾರಂಭಿಸುವುದು ದೊಡ್ಡ ಕಥೆಯಲ್ಲ, ಆದರೆ ಅದನ್ನು ಮುನ್ನಡೆಸುವುದು, ಅದನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗುವುದು ಬಹಳ ಕಷ್ಟದ ಕೆಲಸ. ಈ ಹಿನ್ನೆಲೆಯಲ್ಲಿ ನೀರಾವಳಿ ಭಜನಾ ಮಂಡಳಿ ಕೊಡ್ಲಾಡಿಯಲ್ಲಿ ಪ್ರಾರಂಭವಾಗಿ ಇದೀಗ 2 ವರ್ಷ ವಸಂತಗಳನ್ನು ಪೂರೈಸುತ್ತಿರ್ತದೆ. ಜೊತೆಗೆ ಇಲ್ಲಿ ಯಾಕೆ ನಮ್ಮದು ಒಂದು ಯಶಸ್ವಿ ಭಜನಾ ಮಂಡಳ ತಂಡ ಅಂತ ಹೇಳಲಿಕ್ಕೆ, ಇಲ್ಲಿ ನಾವೇ ಭಜನೆ ಪ್ರಾರಂಭ ಮಾಡಿದ್ದಲ್ಲ, ಇದು ಆದಿಯಿಂದ ಇಲ್ಲಿ ಭಜನೆ ಮಂತ್ರವನ್ನು ಜಪಿಸಿದ ಒಂದು ತಾಣ. ಯಾಕಂತ ಹೇಳಿದರೆ ಅವರೆಲ್ಲರ ಒಂದು ಆಶೀರ್ವಾದ, ಅವರೆಲ್ಲ ಒಂದು ಕೃಪಾ ಕಟಾಕ್ಷದಿಂದ ಈ ಭಜನಾ ಮಂಡಳಿ ಅಂತ ಹೇಳುವುದು ಈಗ ಒಂದು ಮುನ್ನೆಲೆಗೆ ಬಂದ ವಿಷಯ. ಹಾಗಾಗಿ ಹಿರಿಯರು ಅನೇಕರು ಈ ಮಣ್ಣಿನಲ್ಲಿ, ಈ ಜಾಗದಲ್ಲಿ ಭಜನೆಯನ್ನು ಮಾಡಿದರ ಫಲವಾಗಿ, ಅದರ ಭಕ್ತಿಯ ಶ್ರದ್ಧೆಯ ಫಲವಾಗಿ ನಮ್ಮ ಒಂದು ನೀರಾವಳಿ ಭಜನಾ ಮಂಡಳಿ ಇವತ್ತು 2ನೇ ವರ್ಷದ ಕ್ರಮವನ್ನು ಅನುಸರಿಸ್ತಿದೆ. ಹಾಗಾಗಿ ನಮಗೆ ಪ್ರೇರಣೆಯಾದಂತಹ ಆ ಹಿಂದಿನ ಎಲ್ಲ ಗೌರವಾನ್ವಿತ ಹಿರಿಯರನ್ನು ಮೊದಲಿಗೆ ನಾನು ಇಲ್ಲಿ ಗೊಡ್ಲಾಡಿ ಎಲ್ಲ ಹಿರಿಯ ಭಜಕರನ್ನು ಮೊದಲಿಗೆ ನಾನು ಶಿರವಾಗಿ ವಂದಿಸುತ್ತೇನೆ. ಹಾಗೆ ನಮ್ಮ ಭಜನಾ ಮಂಡಳಿ
ಪ್ರಾರಂಭವಾಗಿ ಒಂದು 2 ವರ್ಷ ಆದರೂ ಕೂಡ ಒಂದು ಸಶಕ್ತ ಭಜನಾ ಮಂಡಳಿ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಿದೆ. ಯಾಕಂತ ಹೇಳಿದರೆ ನಾವು ಒಂದು ಪರಿಪೂರ್ಣ ತಂಡ, ಕೆಲವೊಂದು ಭಜನಾ ಮಂಡಳಿಗಳಿಗೆ ಕೇಳಿದರೆ ಪ್ರಾರಂಭ ಮಾಡಲಿಕ್ಕೆ ಒಪ್ಪುವುದಿಲ್ಲ, ಆಮೇಲೆ ಮುಕ್ತಾಯ ಮಾಡಲಿಕ್ಕೆ ಒಪ್ಪುವುದಿಲ್ಲ. ಯಾಕಂತ ಹೇಳಿದ್ರೆ ಪ್ರಾರಂಭ ಮುಕ್ತಾಯ ಭಜನೆಯಲ್ಲಿ ಶ್ರೀರಾಮ ಭಜನೆ ಅಂತ ಹೇಳಿದ ತಕ್ಷಣ ಪ್ರಾರಂಭ ಹಾಗೂ ಮುಕ್ತಾಯ ಬೆಳಗಿನ ಜಾವದಲ್ಲಿ ಭಜನೆ ಹೇಳುವ ಕ್ರಮ ಬೇರೆ ಇರ್ತದೆ. ಅದೆಲ್ಲವನ್ನು ತಿಳ್ಕೊಂಡ್ರೆ, ಅದರ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ದರೆ ಮಾತ್ರ ಆ ಪ್ರಾರಂಭ ಮುಕ್ತಾಯವನ್ನು ಹೇಳಲಿಕ್ಕೆ ಅಥವಾ ಒಪ್ಕೊಳ್ಳಿಕ್ಕೆ ನೀವೊಂದು ಪೀಠಿಕೆ ಮಾಡಬೇಕು, ಆಮೇಲೆ ಉದಯ ರಾಗದೊಂದಿಗೆ ಮುಕ್ತಾಯ ಮಾಡಬೇಕು ಅಂತ ಹೇಳಿದರೆ ಎಷ್ಟೋ ಭಜನಾ ಮಂಡಳಿಗಳು ಇವತ್ತು ಒಪ್ಪುವುದಿಲ್ಲ. ಆದರೆ ನಮ್ಮಲ್ಲಿ ಆ ರೀತಿಯ ಸಮಸ್ಯೆ ಇಲ್ಲ. ಯಾಕಂತ ಹೇಳಿದ್ರೆ ರಾಮಣ್ಣ ಅಂತ ಬಹಳ ಹಿರಿಯ ಭಜಕರಿದ್ದಾರೆ, ಅವರಿಗೆ ಭಜನೆ ಬಗ್ಗೆ ಅಪಾರ ಶ್ರದ್ಧೆ ಇದೆ, ಅಲ್ಲದೆ ಕೂಡ ಅಪಾರವಾದ ಅನುಭವ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಯಾವುದೇ ಕಾರ್ಯಕ್ರಮದಲ್ಲಿ ಯಾರೇ ಭಜನೆಗೆ ನಮ್ಮನ್ನು ಕರೆದರೂ ಕೂಡ ಪೀಠಿಕೆಯೊಂದಿಗೆ ನಾವು ಉದಯ ರಾಗದೊಂದಿಗೆ ಕೂಡ ನಾವು ಪ್ರಾರಂಭ ಮಾಡ್ತೀವಿ, ಮುಕ್ತಾಯ ಮಾಡ್ತೀವಿ ಎನ್ನುವ ಒಂದು ಒಪ್ಪಿಗೆಯನ್ನು ಅವ್ರಿಗೆ ಕೊಡ್ತೀವಿ. ಅದಕ್ಕಾಗಿ ಕಳೆದ ವರ್ಷವೂ ಕೂಡ ನಮಗೆ ಸಾಧಾರಣ ಒಂದು 15-20 ಕಡೆ ಪ್ರಾರಂಭ ಮತ್ತು ಮುಕ್ತಾಯ ಸಿಕ್ಕಿದೆ. ಅದಲ್ಲದೆ ಈ ವರ್ಷವೂ ಕೂಡ ಒಂದು 10-12 ಕಡೆ ಪ್ರಾರಂಭ ಮತ್ತು ಮುಕ್ತಾಯ ಸಿಕ್ಕಿದೆ. ಹಾಗೆ ಅದಲ್ಲದೆ ಬೇರೆ ಯಾವುದೇ ಸಮಯದಲ್ಲೂ ನಾವು ಭಜನೆ ಮಾಡಲಿಕ್ಕೆ ನಾವು ಹಿಂದೆ ಸರಿಯುವುದಿಲ್ಲ. ಎಷ್ಟೋ ಸರಿ ನಮಗೆ 2 ಗಂಟೆ ನಂತರ ಭಜನೆ ಮಾಡಲಿಕ್ಕೆ ಎಷ್ಟೋ ಮಂಡಳಿಗಳು ಒಪ್ಪುವುದಿಲ್ಲ. ಆದರೆ ನಾವು ದೂರದ ಊರಿಗೆ ಹೋಗಿ 2 ಗಂಟೆ ನಂತರವೂ ಕೂಡ ನಾವೆಲ್ಲ ಸೇರಿಕೊಂಡು ಭಜನೆಗೆ ಹೋಗಿದ ನಿದರ್ಶನವೂ ಉಂಟು. ಅದಲ್ಲದೆ ಯಾವುದೇ ಸಂದರ್ಭದಲ್ಲಿ ಕೆಲವೊಂದು ತುರ್ತು ಪರಿಸ್ಥಿತಿಯಲ್ಲೂ ಕೂಡ ಇವತ್ತು ಬೆಳಿಗ್ಗೆ ಕರೆ ಬರ್ತದೆ, ಇವತ್ತು ಸಂಜೆಗೆ ಒಂದು ನಮಗೆ ಭಜನಾ ಮಂಡಳಿ ಬೇಕು, ಮಾಡ್ತೀರಾ ಅಂಥೇಳಿ. ಆವಾಗಲೂ ಕೂಡ ನಾವು ಒಂದು ಫೋನ್ ಕರೆಗೆ, ಒಂದು ಮೆಸೇಜ್ ಕರೆಗೆ ನಾವೆಲ್ಲ ಒಟ್ಟಾಗ್ತೀವಿ. ಯಾಕೆಂತ ಹೇಳಿದ್ರೆ ನಮ್ಮ ಎಲ್ಲ ಹುಡುಗರು ಮಕ್ಕಳು ಎಲ್ಲರೂ ಅದರಲ್ಲಿ ವಿಶೇಷವಾದ ಶ್ರದ್ಧೆಯನ್ನು ಗಳಿಸ್ಕೊಂಡಿದ್ದಾರೆ. ಅದಲ್ಲದೆ ನಮ್ಮ ಒಂದು ಭಜನಾ ಮಂಡಳಿ, ನಮ್ಮ ನೀರಾವಳಿ ಭಜನಾ ಮಂಡಳಿ ಯಾವಾಗಲೂ ಯಾವುದರಲ್ಲೂ ಕಡಿಮೆ ಆಗಬಾರ್ದು ಅಂತ ಹೇಳಿ ಎಲ್ಲರೂ ಸೇರ್ಕೊಂಡು ಬಿಡ್ತಾರೆ. ಆದರೆ ಈ ವರ್ಷ ಎಂತ ಆಯ್ತು ಹೇಳಿದ್ರೆ, ಕಳೆದ ವರ್ಷ ನಮಗೆ ಒಂದೇ ಸಲ ಒಂದು 6 ನಮ್ಮ ಭಜನಾ ಮಂಡಳಿಯ ಸದಸ್ಯರು ಡಿಗ್ರಿ ಅಥವಾ PUC ತೇರ್ಗಡೆ ಹೊಂದಿ ನಮಗೆ ಬಹಳ ಸ್ವಲ್ಪ ಕಷ್ಟ ಆಯಿತು. ಆದರೂ ಕೂಡ ನಮ್ಮದು ಬಾಲಕರ ಒಂದು ಭಜನಾ ತಂಡ ಇದೆ ನಮ್ಮಲ್ಲಿ, ಸಣ್ಣ ಮಕ್ಕಳದ್ದು ಒಂದು ಟೀಮ್ ಇದೆ. ಅವರು ಆಲ್ಮೋಸ್ಟ್ ನಮ್ಮ ಮಂಡಳಿಗೆ ಬರಲಿಕ್ಕೆ ಯಾವಾಗಲೂ ರೆಡಿ ಇರ್ತಾರೆ. ಹಾಗಾಗಿ ಅವರ ಬರುವುದರಿಂದ ನಮ್ಮ ತಂಡ ಇನ್ನೂ ಬಲಿಷ್ಠ ಆಯಿತು. ಹಾಗಾಗಿ ಯಾವುದೇ ಕಡೆಗೆ ಎಲ್ಲಿ ಹೋದರೂ ಕೂಡ ನಾವು ಎಲ್ಲ ರೀತಿಯ ಭಜನೆಗಳನ್ನು ಮಾಡಲಿಕ್ಕೆ ನಾವು ಬದ್ಧರಿದ್ದೀವಿ, ಸಶಕ್ತವಾಗಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತಾ ಇದ್ದೇನೆ. ಅದಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ಹೋದಲ್ಲೂ ಕೂಡ ನಮ್ಮ ಪ್ರದರ್ಶನವನ್ನು ಕಂಡು ಎಲ್ಲರೂ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ನಾವು ನಮ್ಮ ತಾಲೂಕಲ್ಲದೆ, ನಮ್ಮ ಜಿಲ್ಲೆ ಅಲ್ಲದೆ ಬೇರೆ ಜಿಲ್ಲೆಗೂ ಕೂಡ ನಾವು ನಮ್ಮ ಭಜನೆಗೆ ಹೋಗಿ ಬಂದಿದ್ದೀವಿ. ಸಾಗರಕ್ಕೆ ಹೋಗಿದ್ದೀವಿ. ಅದಲ್ಲದೆ ಕಾರ್ಕಳದ ಹೆಬ್ರಿಗೂ ಕೂಡ ಹೋಗಿ ಬಂದೀವಿ. ಬೇರೆ ಬೇರೆ ಕಡೆಗಳೆಲ್ಲ ಎಲ್ಲಿ ಕರೆದ್ರು ನಾವು ಅಲ್ಲಿ ಭಜನೆಗಾಗಿ ಹೋಗ್ತೀವಿ. ಯಾವುದೇ ಅಪೇಕ್ಷೆ ಇಲ್ಲ ನಮ್ಮದು. ಯಾರು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ, ನಿಮ್ಮ ಭಜನಾ ಮಂಡಳಿಯಲ್ಲಿ ಕರೆಸಿದ್ರೆ ಎಷ್ಟು ಕೊಡಬೇಕು ಅಂತ. ಇವತ್ತಿನ ಕ್ಷಣದವರೆಗೂ ನಾವು ಯಾವರದ್ದು ಕೂಡ ನಮ್ಮ ವಾಹನದ ಭತ್ಯೆಯನ್ನು ಬಿಟ್ಟು ನಮ್ಮ ಭಜನಾ ಮಂಡಳಿಗೆ ಏನು ಕೊಡಬೇಕು ಅದು ಗೌರವಧನ, ಅದು ನಾವು ಯಾವಾಗಲೂ ಡಿಮಾಂಡ್ ಮಾಡುವುದೇ ಇಲ್ಲ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೇವೆ. ಹಾಗಾಗಿ ನಾವು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಭಜನಾ ಸೇವೆ ಮಾಡುವ ಭಜನಾ ಹರಿಕಾರರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಅದಲ್ಲದೆ ಬೇರೆ ಬೇರೆ ಸಂದರ್ಭದಲ್ಲಿ ನಮಗೆ ವೆಹಿಕಲ್ ಬಾಡಿಗೆ ಜೊತೆಗೆ ಒಂದಿಷ್ಟು ಗೌರವಧನ ಅಂತ ಕೊಡ್ತಾರೆ. ಆದರೆ ಇಲ್ಲಿವರೆಗೂ ಕೂಡ ನಾವು ಅದನ್ನು ವೈಯಕ್ತಿಕವಾಗಿ ಖರ್ಚು ಮಾಡಿಲ್ಲ. ಅದನ್ನೆಲ್ಲ ಸವಿಸ್ತರವಾಗಿ ಎಷ್ಟು ಬಂದಿದೆ, ಎಷ್ಟು ಖರ್ಚಾಗಿದೆ ಎಲ್ಲವನ್ನು ನಮ್ಮ ಕಾರ್ಯದರ್ಶಿಯವರು ಬಹಳ ವಿವರವಾಗಿ ಅದನ್ನು ಬರೆದಿಟ್ಟಿರ್ತಾರೆ. ಆದರೆ ಕೊಟ್ಟಂಥ ಆ ಒಂದು ಗೌರವಧನ ಏನು ಗೊತ್ತಾ, ಅದನ್ನು ಅತ್ಯಂತ ನಾವು ಶ್ರದ್ಧೆಯಿಂದ ಅದನ್ನು ವಿನಿಯೋಗಿಸ್ತಾ ಇದ್ದಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಭಜನಾ ಮಂಡಳಿಯ ಒಂದು 5 SSLC ವಿದ್ಯಾರ್ಥಿಗಳು, 5 PUC ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಭಜನಾ ಮಂಡಳಿಯವರೇ. ಅವರಿಗೆ ಗೌರವಧನದ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಅದಲ್ಲದೆ ಈ ಗ್ರಾಮದಲ್ಲಿ ಆರ್ಥಿಕವಾಗಿ ಬಹಳ ಹಿಂದುಳಿದ ಒಬ್ಬರು ಮನೆಯನ್ನು ಸಂಘಟಕರು ನಿರ್ಮಾಣ ಮಾಡಲಿಕ್ಕೆ ತೊಡಗಿಸಿಕೊಂಡಿದ್ದಾರೆ. ನಮ್ಮದು ಒಂದು ಅಳಿಲು ಸೇವೆ, ಮನೆಯ ನಿರ್ಮಾಣಕ್ಕೆ ನಾವು ಇವತ್ತು ಒಂದಷ್ಟು ಮೊತ್ತವನ್ನು ಅವರಿಗೆ ನೀಡ್ತಾ ಇದ್ದೀವಿ. ಆ ಭಜನೆಯ ಏನು ಮನೆಯವರು ಇರ್ಬೋದು, ಬೇರೆ ಬೇರೆ ದೇವಸ್ಥಾನದಲ್ಲಿ ಇರ್ಬೋದು, ನಮಗೆ ಕೊಟ್ಟಂಥ ಗೌರವಧನವನ್ನು ನಾವು ಇಂಥ ಕಾರ್ಯಕ್ರಮಗಳಿಗೆ ಅದನ್ನು ವಿನಿಯೋಗಿಸ್ತಿದ್ದೀವಿ ಬಿಟ್ಟರೆ ಬೇರೆ ಯಾವುದೇ ನಮ್ಮ ವೈಯಕ್ತಿಕ ಖರ್ಚುಗಳಿಗೆ ಉಪಯೋಗಿಸ್ತಾ ಇಲ್ಲ. ಹಾಗಾಗಿ ಯಾರು ಏನೇ ಕೊಟ್ಟರೆ, 1 ರೂಪಾಯಿ ಕೊಡಲಿ, 10 ರೂಪಾಯಿ ಕೊಡಲಿ, 1000 ಕೊಡಲಿ, ಎಷ್ಟೇ ಇದ್ರೂ ಕೂಡ ಅದು ಇಂಥ ಒಳ್ಳೆ ಕಾರ್ಯಕ್ಕೆ ಅದು ವಿನಿಯೋಗ ಆಗ್ತದೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ಹಾಗೆ ಇವತ್ತು ನಾವು 2ನೇ ವರ್ಷದ ಹಾದಿಯಲ್ಲಿದ್ದೀವಿ. ನಮ್ಮದು ಇನ್ನೂ ಬಲಿಷ್ಠ ಆಗಬೇಕು. ನಮ್ಮ ಭಜನಾ ಮಂಡಳಿ ಎಲ್ಲ ಭಜಕರು ಯಾಕಂದರೆ ಒಬ್ಬರಿಂದ ಒಂದು ತಂಡವನ್ನು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬರು ಇಬ್ಬರು ಆಗುವುದಿಲ್ಲ. ಒಂದು ಬೆರಳಿನಿಂದ ಆಗುವುದಿಲ್ಲ ಅಥವಾ ಒಂದು ಕೈಯಿಂದ ಏನೂ ಸಾಧನೆ ಇಲ್ಲ.
ಇದಕ್ಕೆ ಮಿನಿಮಮ್ 12 ಜನ ನಮ್ಗೆ ಬೇಕೇ ಬೇಕಾಗ್ತದೆ. ಎಲ್ಲೇ ಹೋಗೋದಾದರೂ ಒಂದು ಭಜನಾ ಮಂಡಳಿಯ ಒಂದು ಭಜನೆಯನ್ನು ನಾವು ಭಜನೆ ಸೇವೆ ಮಾಡಬೇಕಾದ್ರೆ 12 ಜನ ಮಿನಿಮಮ್ ಬೇಕಾಗ್ತದೆ. ಹಾಗಾಗಿ ಎಲ್ಲ ನಮ್ಮ ಸದಸ್ಯರು ನನ್ನದು ಅಥವಾ ಅರುಣರದು ಅಥವಾ ಮತ್ತೊಬ್ಬರದು ಅಂತ ಹೇಳ್ಕೊಳ್ಳೋದಲ್ಲ, ನಮ್ಮದು ನೀರಾವಳಿ ಭಜನಾ ಮಂಡಳಿ. ನಾವು ನೀರಾವಳಿ ಭಜನಾ ಮಂಡಳಿಯ ಸದಸ್ಯರು. ಎಲ್ಲೇ ಏನು ಲೋಪ ಆದರೂ ಕೂಡ ನಮಗೆ ಬರ್ತದೆ ಹೆಸರು, ಎಸ್ಪೆಷಲಿ ಎಲ್ಲರಿಗೂ ಹೆಸರು ಬರ್ತದೆ. ಅಲ್ಲಿ ಲೋಪ ಆಗಲಾದ ಹಾಗೆ ಎಲ್ಲರೂ ಕೂಡ ಶ್ರದ್ಧೆಯಿಂದ ದುಡಿತಾ ಇದ್ದಾರೆ. ಮುಂದಿನ ದಿನಗಳು ಹಾಗೆ ಯಾರು ಎಲ್ಲೇ ಕರೆದ್ರು ಯಾವಾಗ ಕರೆದ್ರು ನಾವು ಭಜನೆಗಾಗಿ ಆ ಸಮಯವನ್ನು ಸ್ವಲ್ಪ ಕೊಡುವ. ಓದುವ ಎಕ್ಸಾಮ್ ಟೈಮು ಅಥವಾ ಬೇರೆ ತುರ್ತು ಪರಿಸ್ಥಿತಿಯಲ್ಲಿ ಬೇರೆ ಆಗ್ತದೆ. ಆ ಬೇರೆ ಸಂದರ್ಭದಲ್ಲಿ ನಾವೆಲ್ಲ ಭಜಕರು ಒಗ್ಗಟ್ಟಿನಿಂದ ನಾವು ಭಜನೆ ಸೇವೆಯನ್ನು ಮಾಡಬೇಕಾಗ್ತದೆ. ಇವತ್ತು ದ್ವಿತೀಯ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ಶಂಕರಾಚಾರ್ಯರ ಜಯಂತಿಯನ್ನು ನಾವು ಆಚರಣೆ ಮಾಡಿಕೊಂಡಿದ್ದೀವಿ. ಆದಿಗುರು ಶಂಕರಾಚಾರ್ಯರು ಬಹಳ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮವನ್ನು ಇಡೀ ಜಗತ್ತಿಗೆ ಪ್ರಸಾರ ಮಾಡಿದವರು. ಹಾಗಾಗಿ ಶೃಂಗೇರಿ ಜಗದ್ಗುರುಗಳ ಒಂದು ಆದೇಶದ ಮೇರೆಗೆ ಅವರನ್ನು ನಾವು ಇವತ್ತು ಅವರ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸಿಕೊಂಡು ಅವರ ಜಯಂತಿಯನ್ನು ನಾವು ಆಚರಣೆ ಮಾಡಿಕೊಂಡಿದ್ದೀವಿ. ನಮ್ಮ ದ್ವಿತೀಯ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ನಮ್ಮೆಲ್ಲರ ಅಧಿದೇವತೆಯಾದಂಥ ದುರ್ಗಾಪರಮೇಶ್ವರಿಗೆ ರಂಗಪೂಜೆ ಸೇವೆಯನ್ನು ನೆರವೇರಿಸಿಕೊಂಡಿದ್ದೇವೆ. ತದನಂತರದಲ್ಲಿ ಈಗ ವೇದಿಕೆಯಲ್ಲಿ ನಾವು ಗ್ರಾಮದ ಒಬ್ಬ ಹಿರಿಯ ಭಜಕರನ್ನು ಕಳೆದ ವರ್ಷವೂ ಕೂಡ ಒಬ್ಬರನ್ನು ನಾವು ಗೌರವಿಸಿದ್ದೇವೆ. ಈ ವರ್ಷವೂ ಕೂಡ ನಮ್ಮೆಲ್ಲರ ಹಿರಿಯ ಒಬ್ಬರ ಭಜಕರಿದ್ದಾರೆ, ಅವರನ್ನು ಕೂಡ ಈ ವೇದಿಕೆಯಲ್ಲಿ ಅವರನ್ನು ಗೌರವಿಸಲಿದ್ದೇವೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಇವತ್ತು ದೀಪ ಬೆಳಗುವುದರ ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಒಂದು ದೇವಸ್ಥಾನದ ಭವ್ಯ ದಿವ್ಯವಾದ ದೇವಸ್ಥಾನದ ನಿರ್ಮಾಣದಲ್ಲಿ ತನ್ನನ್ನು ಅರ್ಪಣೆ ಮಾಡಿಕೊಂಡಂತಹ ಹಾಗೂ ಶಿಲಾಮಯ ದೇಗುಲವನ್ನು ನಿರ್ಮಾಣ ಕೊಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದಂತಹ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಸುಭಾಷ್ ಚಂದ್ರ ಶೆಟ್ಟಿ ಕೊಡ್ಲಾಡಿ ಇವರನ್ನು ನಿಮ್ಮೆಲ್ಲರ ವತಿಯಿಂದ ಅತ್ಯಂತ ಆದರದಿಂದ ಪ್ರೀತಿಯಿಂದ ಸುಸ್ವಾಗತ. ಶ್ರೀಯುತರಿಗೆ ಶಾಲು ಹೊದಿಸಿ ಗೌರವಿಸಲಿಕ್ಕಿದ್ದಾರೆ ಶ್ರೀ ಅರುಣ್ ಕುಮಾರ್ ಶೆಟ್ಟಿ ಅವರು. ಹಾಗೆ ನಮ್ಮ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಹಾಗೂ ನಮ್ಮ ಭಜನಾ ಮಂಡಳಿಯ ಭಜನೆಯ ಬಗ್ಗೆ ಅಪಾರವಾದ ಶ್ರದ್ಧೆ ಭಕ್ತಿ ಭಾವನೆಯನ್ನು ಇಟ್ಟುಕೊಂಡಂತಹ ಬಹಳ ಅನುಭವ ಹೊಂದಿರುವಂತಹ ಶ್ರೀಯುತ ರಾಮಣ್ಣ ಶೆಟ್ಟಿಗಾರ್ ಅವರನ್ನು ಅತ್ಯಂತ ಆತ್ಮೀಯದಿಂದ ಗೌರವದಿಂದ ಸ್ವಾಗತ ಮಾಡಿಕೊಳ್ತಾರೆ. ಗೌರವಾನ್ವಿತರಿಗೆ ಶಾಲು ಹೊದಿಸಿ ಸ್ವಾಗತಿಸುತ್ತಿದ್ದಾರೆ ಮುದ್ದು ಮುಡಿವಾಳವರು. ನಮ್ಮ ಈ ಕಾರ್ಯಕ್ರಮದ ಘನ ವೇದಿಕೆಯಲ್ಲಿ ಉಪಸ್ಥಿತಲ್ಲಿರುವ ಈ ದೇವಳದ ಅರ್ಚಕರಾದಂತಹ ಶ್ರೀ ವಿಶ್ವೇಶ್ವರ ಐತಾಳ್ ಅವರನ್ನು ಅತ್ಯಂತ ಗೌರವ ಆಧಾರದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಪೂಜ್ಯರಿಗೆ ಶಾಲು ನೀಡುವುದರ ಮೂಲಕ ಗೌರವಿಸಲಿಕ್ಕಿದ್ದಾರೆ ಗುಂಡೂರಾಜ್ ಶೆಟ್ಟಿಯವರು. ಹಾಗೆ ನಮ್ಮ ಈ ಘನ ವೇದಿಕೆಯಲ್ಲಿ ಕಾರ್ಯಕ್ರಮದ ಕುಂದಾಪುರ ತಾಲೂಕು ಭಜನಾ ಮಂಡಳಿಯ ಒಕ್ಕೂಟದ ಅಧ್ಯಕ್ಷರಾದಂಥ ನಿತಿನ್ ವಿಠಲವಾಡಿ ಅವರನ್ನು ಅತ್ಯಂತ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿಕೊಂಡಾಗ ಅವರು ಒಪ್ಪಿಕೊಂಡ್ರು. ಇವತ್ತು ಈ ಕಾರ್ಯಕ್ರಮದ ಘನ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ನಿತಿನ್ ವಿಠಲವಾಡಿ ಅವರನ್ನು ಅತ್ಯಂತ ಆದರದಿಂದ ಕೊಟ್ಲಾಡಿ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಭಜನಾ ಮಂಡಳಿಯ ಪರವಾಗಿ ಅತ್ಯಂತ ನಿಮಗಿದು ಪ್ರೀತಿಯ ಪೂರ್ವಕ ಸ್ವಾಗತ ಸುಸ್ವಾಗತ. ಗೌರವಾನ್ವಿತ ಯುವ ಸಂಘಟಕರಿಗೆ ಶಾಲು ಹೊದಿಸಿ ಗೌರವಿಸಲಿಕ್ಕಿದ್ದಾರೆ ಗುರುರಾಜ್ ಅವರು. ಹಾಗೆ ನಮ್ಮ ಈ ಕೊಟ್ಲಾಡಿ ಗ್ರಾಮದ ನಮ್ಮ ನೀರಾವಳಿ ಭಜನಾ ಮಂಡಳಿಯಂತೆ ಹಾಗೆ ಮಾರಡಿಯಲ್ಲಿ ಇನ್ನೊಂದು ಭಜನಾ ಮಂಡಳಿ ಇದೆ. ಅದರ ಗೌರವ ಅಧ್ಯಕ್ಷರಾದಂಥ ಶ್ರೀಯುತ ಶಂಕರ್ ನಾಯ್ಕ್ ಅವರನ್ನ ಅತ್ಯಂತ ಆದರದಿಂದ ಗೌರವಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಗೌರವಾನ್ವಿತ ಭಜಕರಾದಂತಹ ಶ್ರೀ ಶಂಕರ್ ನಾಯ್ಕ್ ಮಾರಡಿ ಇವರಿಗೆ ಶಾಲು ಹೊದಿಸಿ ಗೌರವಿಸಲಿಕ್ಕಿದ್ದಾರೆ ಮಂಜುನಾಥ್ ನಾಯ್ಕ್ ಇವರು. ನಮ್ಮ ನೀರಾವಳಿ ಭಜನಾ ಮಂಡಳಿಯ ಗೌರವ ಅಧ್ಯಕ್ಷರು, ಈ ಗ್ರಾಮದ ಜನಪ್ರತಿನಿಧಿ, ಹಾಗೆ ನಮ್ಮ ಭಜನಾ ಮಂಡಳಿಯ ಬಗ್ಗೆ ಅಪಾರವಾದ ಶ್ರದ್ಧೆಯನ್ನು ಹೊಂದಿರುವಂತವರು ಯುವ ನಾಯಕ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ಕೊಡ್ಲಾಡಿ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಶ್ರೀಯುತರಿಗೆ ಶಾಲು ಹೊದಿಸುವ ಮೂಲಕ ಸ್ವಾಗತಿಸಿದ್ದಾರೆ ಸಂದೀಪ್ ಇವರು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಕಣ್ತುಂಬಿಕೊಳ್ಬೇಕು. ಅನೇಕ ಎಲ್ಲ ಊರಿನ ಗಣ್ಯಮಾನ್ಯರು, ಹಿರಿಯರು, ಭಜಕರು ಹಾಗೂ ಗ್ರಾಮಸ್ಥರು, ಮಹಿಳೆಯರು ಎಲ್ಲರೂ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ನೀರಾವಳಿ ಭಜನಾ ಮಂಡಳಿಯ ಪರವಾಗಿ ನಿಮಗಿದು ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ.
ಹಾಗೆ ನಮ್ಮ ಭಜನಾ ಮಂಡಳಿ ಎಲ್ಲಿಗೆ ಹೋದರೂ ಕೂಡ ಭಜನಾ ಮಂಡಳಿ ಬಗ್ಗೆ ವಿಶೇಷವಾದ ಒಂದು ಅಪಾರ ಕಾಳಜಿಯನ್ನು ವಹಿಸುವರು ನಮ್ಮ ಗೋಪಾಲಣ್ಣನವರ ವಾದ್ಯವೃಂದ. ನಿಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ. ಹಾಗೆ ಲೈಟಿಂಗ್ ವ್ಯವಸ್ಥೆ ಮಾಡಿದಂತಹ ಶ್ರೀಯುತ ಪ್ರಜ್ವಲ್ ಅವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ. ಹಾಗೆ ಪ್ರತ್ಯಕ್ಷ ಪರೋಕ್ಷ ಎಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಶುಭ ಹಾರೈಕೆ ಸದಾ ಇರಲಿ, ನಮ್ಮ ಭಜನಾ ಮಂಡಳಿಯ ಏಳಿಗೆಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ ಅಂತ ಬೇಡುತ್ತಾ ನಿಮಗೆಲ್ಲರಿಗೂ ಇನ್ನೊಮ್ಮೆ ನಮಸ್ಕರಿಸುತ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರದ್ಧೆ, ಶುದ್ಧವಾದ ಮನಸ್ಸು, ಸಂಘಟನೆ, ಒಗ್ಗಟ್ಟು, ತುಡಿತ ಇದು ನೀರಾವಳಿ ಭಜನಾ ಮಂಡಳಿಯ ಯಶಸ್ಸು ಎನ್ನುವುದನ್ನ ಸೂಚ್ಯವಾಗಿ ಪ್ರಾಸ್ತಾವಿಕ ನುಡಿಯೊಂದಿಗೆ ಪ್ರಸ್ತುತಪಡಿಸುವುದರ ಜೊತೆಗೆ ಎಲ್ಲ ಗೌರವಾನ್ವಿತರನ್ನ ಸ್ವಾಗತಿಸಿದಂತ ಈ ಒಂದು ಭಜನಾ ಮಂಡಳಿಯ ಸಾರಥಿ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಆಳೂರು, ಕಾರ್ಯದರ್ಶಿ ಕುಂದಾಪುರ ತಾಲೂಕು, ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇವರಿಗೆ ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶೋಧನ್ ಶೆಟ್ಟಿ ಇವರು. ಯಶಸ್ವಿ 2 ವರ್ಷಗಳನ್ನ ಮುಗಿಸಿಕೊಂಡು ಮುಂದಡಿ ಇಟ್ಟು ಸಾಗುತ್ತಿರುವಂತಹ ತಂಡ ನೀರಾವಳಿ ಭಜನಾ ಮಂಡಳಿ. ಇದರ ಯಶೋಗಾಥೆಯನ್ನ ವರದಿ ರೂಪದಲ್ಲಿ ತಮ್ಮ ಮುಂದೆ ಮಂಡಿಸಲಿಕ್ಕಿದ್ದಾರೆ ಈ ನೀರಾವಳಿ ಭಜನಾ ಮಂಡಳಿಯ ಗೌರವಾನ್ವಿತ ಕಾರ್ಯದರ್ಶಿಗಳಾದಂತಹ ಅರುಣ್ ಕುಮಾರ್ ಶೆಟ್ಟಿ ಅವರು. ಶ್ರೀ ಮಹಾಗಣಪತಿ ನಮಃ. ಶ್ರೀ ದುರ್ಗಾಪರಮೇಶ್ವರಿಯ ಪಾದಾರವಿಂದಕ್ಕೆ ತಲೆಬಾಗುತ್ತಾ ಶ್ರೀ ನೀರಾವಳಿ ಭಜನಾ ಮಂಡಳಿ ಇದರ 2ನೇ ವಾರ್ಷಿಕೋತ್ಸವದ ಮುಖ್ಯ ಅತಿಥಿಗಳೇ ಹಾಗೂ ಭಜಕರೇ ಹಾಗೂ ಊರಿನ ಭಕ್ತಾದಿಗಳೇ, ಶ್ರೀ ನೀರಾವಳಿ ಭಜನಾ ಮಂಡಳಿ ಈ ವರ್ಷದ ತಿರುಗಾಟವನ್ನು ಹೇರಿಕುದ್ರು ಮನೆಯಲ್ಲಿ ಪ್ರಾರಂಭವಾಗಿ ದಿನಾಂಕ 6/9/2024 ಅವರ ಮನೆಯಲ್ಲಿ ನಡೆದಂಥ ಶ್ರೀರಾಮನ ಭಜನೆಯಲ್ಲಿ ನಮ್ಮ ತಂಡ ಭಾಗಿಯಾಗಿರುತ್ತದೆ. ಹಾಗೆಯೇ ಅದಾದ ನಂತರ 14/9 ನಾಗೂರು ಉಪ್ರಳ್ಳಿ ಶ್ರೀ ಬ್ರಹ್ಮಲಿಂಗೇಶ್ವರಿ ನೆಲದಲ್ಲಿ ನಮ್ಮ ತಂಡದ ಭಜನೆ ನಡೆದಿರುತ್ತದೆ. ಹಾಗೆಯೇ ಈ ವರ್ಷದಲ್ಲಿ ಬಂಟರೆಯಾನೆ ನಾಡವರ ಸಂಘರಿ ಬೈಂದೂರು ಇವರು ನಡೆಸಿದಂತಹ ಭಜನಾ ಸ್ಪರ್ಧೆಯಲ್ಲಿ ಬಂಟ್ ಸಮುದಾಯದಿಂದ ನಮ್ಮ ತಂಡದಿಂದ ಒಂದು 10-12 ಜನ ಹೋಗಿದ್ದೇವೆ. ಅಲ್ಲಿ ತೃತೀಯ ಸ್ಥಾನವನ್ನು ಪಡೆಯುವುದರೊಂದಿಗೆ ನಮ್ಮ ಭಜನಾ ತಂಡ ಸಾಧನೆಯನ್ನು ಮಾಡಿರುತ್ತದೆ. ಹಾಗೆಯೇ ತದನಂತರದಲ್ಲಿ 21/12/2024 ಕುಳ್ಳಂಬಳ್ಳಿ ಅರೆಕಲ್ಲು ಮನೆಯಲ್ಲಿ ಶ್ರೀರಾಮ ಭಜನೆ, ಹಾಗೆಯೇ 3/1/2025 ಅಯ್ಯಪ್ಪ ಸ್ವಾಮಿ ಚಪ್ಪರ ಗಂಗಾಡಿ ಇಲ್ಲಿ, ಹಾಗೆ 5/1/2025 ಅಯ್ಯಪ್ಪ ಸ್ವಾಮಿ ಭಜನಾ ಚಪ್ಪರ ಇಲ್ಲಿ ಹೊಲದ ಮನೆ ಇಲ್ಲಿಯೂ ಸಹ ಶ್ರೀರಾಮ ಭಜನೆ ನಡೆಯುತ್ತಿರುತ್ತದೆ. ಹಾಗೆ 10/1/2025 ಹೆಬ್ರಿ ನಾಡ್ಪಲ್ಲು ಸೀತಾನದಿ ಹತ್ತಿರ ಶ್ರೀರಾಮ ಭಜನಾ ಮಂಡಳಿ ಇವರ ಅಖಂಡ ಭಜನೆಯಲ್ಲಿ ನಮ್ಮ ತಂಡ ಭಾಗವಹಿಸುತ್ತದೆ. ಹಾಗೆ 18/1/2025 ಸತತ 2ನೇ ವರ್ಷದಲ್ಲಿ ಸಂಕೀರ್ತನಾ ಮಂದಿರದಲ್ಲಿ ನಾವು ಈ ನಮ್ಮ ಭಜನಾ ತಂಡ ಪಾಲ್ಗೊಂಡಿರುತ್ತದೆ. ಹಾಗೆಯೇ 19/1/2025 ನೇರ್ಲಕಟ್ಟೆ ಕಮ್ರಾಡಿ ಹೊಸ ಮನೆಯಲ್ಲಿ ಶ್ರೀರಾಮ ಭಜನೆಯಲ್ಲಿ ಪಾಲ್ಗೊಂಡಿದ್ದೇವೆ. ಹಾಗೆಯೇ 21/1/2025 ಕುಂದಬಾರಂದಡಿಯಲ್ಲಿ ಬ್ರಹ್ಮಲಿಂಗೇಶ್ವರ ದಶವತರ ಯಕ್ಷಗಾನ ಮಂಡಳಿ ಇವರ ಯಕ್ಷಗಾನ ಬಯಲಾಟ ರಾತ್ರಿ ಇರುತ್ತದೆ. ನಮ್ಮನ್ನ ಮಧ್ಯಾಹ್ನದ ಹೊತ್ತಿಗೆ ಒಂದು ಸಾಧಾರಣ 10 ಗಂಟೆ ಹಾಗೆ ನಮ್ಮ 2 ತಂಡವನ್ನು ಕರೆದು ಭಜನಾ ಅವಕಾಶ ಮಾಡಿಕೊಟ್ಟಿರುತ್ತದೆ. ಇದೊಂದು ವಿಶೇಷ ಭಜನಾ ಸೇವೆಯಾಗಿರುತ್ತದೆ. ಹಾಗೆಯೇ 21/1/2025 ಭವನಿ ಕೃಷ್ಣಶೆಟ್ಟಿಕರ್ ಕೊಡ್ಲಾಡಿ ಇವರ ಮನೆಯಲ್ಲಿ, 21/1/2025 ಕಳೆಬಾಂಡ್ಯ ಇವರ ಮನೆಯಲ್ಲಿ ಶ್ರೀರಾಮ ಭಜನೆ ನಡೆಯುತ್ತದೆ. ಹಾಗೆಯೇ 24/1 ಉಳ್ಳೂರಿನಲ್ಲಿ, 2/2/2025 ಆಲೂರು ಇಲ್ಲಿಯೂ ಸಹ ಹಾಗೆ ಸತತ 2ನೇ ವರ್ಷ ನಮ್ಮ ತಂಡವನ್ನು ಕರೆದಿರುತ್ತಾರೆ. ಹಾಗೆಯೇ 1/2/2025 ಕರ್ಕಿ ಗುಡ್ಡೆಯಂಗಡಿ, 3/2/2022 ಹಿರಿಯ ಪೂಜಾರಿ ಕೆಳಬಾಂಡ್ಯ ಇವರ ಮನೆಯಲ್ಲಿ ಶ್ರೀರಾಮ ಭಜನೆಯಲ್ಲಿ ಪಾಲ್ಗೊಂಡಿರುತ್ತೇವೆ. ವಿಜಯ ಆಚಾರ್ಯ ಬಳ್ಕೂರು ಇವರ ಗೃಹ ಪ್ರವೇಶದ ಪ್ರಯುಕ್ತ ನಮ್ಮ ತಂಡದ ಶ್ರೀರಾಮ ಭಜನೆ ನಡೆದಿರುತ್ತದೆ. ಹೆಗ್ಗದ್ದಿ ಸ್ಟುಡಿಯೋ ಇಲ್ಲಿ ಅಖಂಡ ಭಜನೆಯಲ್ಲಿ ಭಾಗವಹಿಸುವಂತಹ ಸೌಭಾಗ್ಯ 2ನೇ ವರ್ಷದಲ್ಲಿ ಭಜನೆಯಲ್ಲಿ ಪಾಲ್ಗೊಂಡಿದ್ದೇವೆ. ಹಾಗೆಯೇ ಸಿದ್ದಾಪುರದಲ್ಲಿ 3/4/2025 ಶ್ರೀರಾಮ ಭಜನೆ ನಮ್ಮ ತಂಡದಿಂದ ನಡೆದಿರುತ್ತದೆ. 4/4/2025 ಇಡೂರಿನಲ್ಲಿ, 6/4/2025 ಒಕ್ಕವಾಡಿಯಲ್ಲಿ ಪೀಠಿಕೆ ಮತ್ತು ಮುಕ್ತಾಯದೊಂದಿಗೆ ನಮ್ಮ ತಂಡ ಭಾಗವಹಿಸುತ್ತದೆ. ಹಾಗೆಯೇ ಅದೇ ದಿನ ರಾತ್ರಿ ಕುಳ್ಳಂಬಳ್ಳಿಯಲ್ಲಿ ಅಖಂಡ ಭಜನೆಯಲ್ಲಿ ಗುಲ್ವಾಡಿ ಭಜನಾ ತಂಡದೊಂದಿಗೆ ನಮ್ಮ ದ್ವಂದ್ವ ಭಜನೆ ಸಹ ಆಗಿರುತ್ತದೆ. 11/4/2025 ಅಸೋಡು ಮತ್ತು ಆಲೂರು ಗೋಳಿಕೇರಿಯಲ್ಲಿ
ತೋಟದ ಮನೆಯಲ್ಲಿ ನಮ್ಮ ತಂಡದ ಶ್ರೀರಾಮ ಭಜನೆ ನಡೆಯುತ್ತದೆ. ಹಾಗೆ 12/4/2025 ಕುಂದಾಬಾರಂದೇಡ ಅಡಿಯಲ್ಲಿ ಪೀಠಿಕೆ ಮತ್ತು ಮುಕ್ತಾಯದೊಂದಿಗೆ ನಮ್ಮ ತಂಡ ಭಾಗವಹಿಸುತ್ತದೆ. 13/4/2025 ಹರ್ಮಣ್ಣು ಹಾಗೂ ಹನ್ಕುಂದ 3ನೇ ವರ್ಷದ ಭಜನೆ. ಅವರು ಸತತ 4-5 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದಾರೆ. ನಮಗೆ ಮೂರನೇ ವರ್ಷದಲ್ಲೂ ಸಹ ಅವಕಾಶವನ್ನು ಕೊಟ್ಟಿರುತ್ತಾರೆ. 19/4/2025 ಆಲೂರು ಇಲ್ಲಿ ಪೀಠಿಕೆ ಮತ್ತು ಮುಕ್ತಾಯದೊಂದಿಗೆ ನಮ್ಮ ತಂಡದ ಭಜನೆ ನಡೆದಿರುತ್ತದೆ. 25/4/2025 ಜವಳಗದ್ದೆ ಇಲ್ಲಿಯೂ ಸಹ ಶ್ರೀರಾಮ ಭಜನೆ ನಡೆದಿರುತ್ತದೆ. ಹಾಗೆ 26/4/2025 ಮಾವಿನಗೊಳಿಯಲ್ಲಿ. ಹಾಗೆಯೇ ನಮ್ಮ ತಂಡದ ಭಜನೆಯ ಸಹ 27/4/2025 ಸಾಗರದಲ್ಲಿಯೂ ಸಹ ನಮ್ಮ ಶ್ರೀರಾಮ ಭಜನೆ ನಡೆದಿರುತ್ತದೆ. 2/5/2025 ಕೊಡ್ಲಾಡಿ ಮರಮಂಡಿಯಲ್ಲಿ, 7/5/2025 ಕೋಟೇಶ್ವರದಲ್ಲಿ ಶ್ರೀರಾಮ ಭಜನೆಯಲ್ಲಿ ಪಾಲ್ಗೊಂಡಿರುತ್ತೇವೆ. ಹಾಗೆಯೇ ಇನ್ನು ಮುಂದೆ ಮೇ 17ರಂದು ಮೂಡುಗಿಳಿಯಾರದಲ್ಲಿ, ಹಾಗೆಯೇ ಮೇ 19ರಂದು ಕೋಟೇಶ್ವರದಲ್ಲಿ, ಹಾಗೆಯೇ ಮೇ 23ರಂದು ಬಾನಹಳ್ಳಿಯಲ್ಲಿ ಪೀಠಿಕೆ ಮತ್ತು ಮುಕ್ತಾಯದೊಂದಿಗೆ ನಾವು ಭಜನೆಯಲ್ಲಿ ಪಾಲ್ಗೊಳ್ಳಿಕ್ಕಿದ್ದೇವೆ. ಹಾಗೆಯೇ ನಮ್ಮ ತಂಡದ ಈ ವರ್ಷದ ಗೌರವಧನವಾಗಿ ನಾವು ಒಟ್ಟು 1,80,000 ರೂಪಾಯಿಯನ್ನು ಗಳಿಸಿದ್ದೇವೆ. ಹಾಗೆಯೇ ಇದಕ್ಕೆ ನಮ್ಮನ್ನ ಹೊತ್ತು ತೆಗೆದಂಥ ವಾಹನದ ಗೌರವಧನವಾಗಿ 85,000 ರೂಪಾಯಿಯನ್ನು ನೀಡಿರುತ್ತೇವೆ. ಹಾಗೆಯೇ ನಮ್ಮ ಈ ವರ್ಷದ ಉಳಿತಾಯ 75,000 ಉಳಿತಾಯ ಆಗಿರುತ್ತದೆ. ಇದು ನಮ್ಮ ಭಜನಾ ತಂಡದ ಹೆಮ್ಮೆ. ಧನ್ಯವಾದಗಳು. ದ್ವಿತೀಯ ವರ್ಷದಲ್ಲಿ ಸುಮಾರು 50ಕ್ಕೂ ಮಿಕ್ಕಿ ಭಜನೆಗಳನ್ನ ನೆರವೇರಿಸಿಕೊಂಡು ಅದ್ಭುತ ಹೆಸರನ್ನ ಗಳಿಸಿಕೊಂಡು ಆ ಛಾಪನ್ನೇ ಮೂಡಿಸಿಕೊಂಡು ಮುನ್ನಡೆ ಇಡುತ್ತಾ ಯಶಸ್ಸಿನ ಅತ್ತ ಸಾಕ್ತಾ ಇರುವಂತ ಒಂದು ಮುನ್ನೆಲೆಯನ್ನ ತಮ್ಮ ಮುಂದೆ ವರದಿ ರೂಪದಲ್ಲಿ ಮಂಡಿಸಿದಂತ ಗೌರವಾನ್ವಿತ ಕಾರ್ಯದರ್ಶಿಗಳಾದಂತಹ ಅರುಣ್ ಕುಮಾರ್ ಶೆಟ್ಟಿ ಅವರಿಗೆ ವಂದನೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೀಗ ಕಾರ್ಯಕ್ರಮದ ಉದ್ಘಾಟನೆ, ಈ ಒಂದು ಸಭಾ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಿಕ್ಕಿದ್ದಾರೆ ನಮ್ಮ ಮುಂದಿರುವ ಧಾರ್ಮಿಕ ಶ್ರದ್ಧಾ ಕೇಂದ್ರ ದುರ್ಗಾಪರಮೇಶ್ವರಿಯ ಜೀರ್ಣೋದ್ಧಾರದ ನೇತಾರರಾಗಿ ಈ ಒಂದು ಸುಂದರ ದೇವಸ್ಥಾನದ ನಿರ್ಮಾಣದಲ್ಲಿ ತನುಮನ ಧನದ ಸಂಗ್ರಹದಲ್ಲಿ ಹಗಲಿರುಳು ಶ್ರಮಿಸಿ ಒಂದು ಯಶಸ್ಸಿನ ಮುನ್ನಡೆ ಇಟ್ಟವರು ಶ್ರೀಯುತ ಕೊಡ್ಲಾಡಿ ಸುಭಾಷ್ ಚಂದ್ರ ಶೆಟ್ಟಿ ಅವರು. ಇವರ ಅಮೃತ ಹಸ್ತದಿಂದ ಇದೀಗ ದ್ವಿತೀಯ ವಾರ್ಷಿಕೋತ್ಸವದ ಅದ್ಭುತ ಉದ್ಘಾಟನೆ ತಮ್ಮ ಮುಂದೆ. ತಮ್ಮ ಅಮೃತ ಹಸ್ತದಿಂದ ಈ ಒಂದು ಸಭಾ ಕಾರ್ಯಕ್ರಮವನ್ನ ದ್ವೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದಂತ ಸುಭಾಷ್ ಚಂದ್ರ ಶೆಟ್ಟಿ ಕೊಡ್ಲಾಡಿ ಹಾಗೂ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ವಂದನೆ ಅಭಿನಂದನೆ ಸಲ್ಲಿಸ್ತಾ ಪ್ರೀತಿಯ ನುಡಿಗಾಗಿ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಶ್ರೀಯುತ ಕೊಡ್ಲಾಡಿ ಸುಭಾಷ್ ಚಂದ್ರ ಶೆಟ್ಟಿ ಅವರನ್ನ. ಸರ್ವಸ್ವರೂಪೆ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ನಮ್ಮ ಕ್ಷೇತ್ರ ದೇವತೆ ಅಂತ ನೀರಾವಳಿ ದುರ್ಗಾ ಪರಮೇಶ್ವರಿ ಅಮ್ಮನನ್ನ ಮನಸ್ಸಾ ಸ್ಮರಿಸುತ್ತಾ, ಅಧ್ಯಕ್ಷರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ, ಭಾಳ ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನಾವು ಜೀರ್ಣೋದ್ಧಾರ ಸಮಯದಲ್ಲಿ ಹೇಳಿದ್ದೇ ಹಾಗೆ, ಇದು ಕೇವಲ ಒಂದು ಆರಾಧನಾ ಕ್ಷೇತ್ರವಾಗಿ ಮಾತ್ರ ಅಲ್ಲ, ಮುಂದೊಂದು ಸಾಂಸ್ಕೃತಿಕ ಕ್ಷೇತ್ರವಾಗಿ ಇದು ಬೆಳಿಬೇಕು ಎನ್ನುವಂಥ ಆಸೆಯನ್ನು ಊರಿನವರು ವ್ಯಕ್ತಪಡಿಸಿದರು. ನಾವು ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದೆವು. ಒಂದೆರಡು ಮೆಡಿಕಲ್ ಕ್ಯಾಂಪ್ಗಳಾಗಿದೆ. ಅದನ್ನು ಬಿಟ್ಟರೆ ವರ್ಷ ಪ್ರತಿ ನಡೆಯುವಂಥ ಒಂದಿಷ್ಟು ಕಾರ್ಯಕ್ರಮಗಳು, ದೇವಸ್ಥಾನದ ಕಾರ್ಯಕ್ರಮಗಳು ನಡೀತಾ ಇವೆ. ಅದನ್ನು ಬಿಟ್ಟು ಇನ್ನೇನು ಅಂತ ನಾವು ಆಲೋಚನೆ ಆಗ್ತಾ ಇರುವಾಗ ಯುವಕರ ತಂಡವನ್ನು ಕಟ್ಟಿಕೊಂಡು ನಮ್ಮ ಚಂದ್ರಶೇಖರ್ ಶೆಟ್ಟರು ಮಾಸ್ಟರ್ ಒಂದು ಭಜನಾ ಗುರುಗಳಾಗಿ ಆ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಒಂದು ಉತ್ತಮವಾದಂಥ, ಪ್ರಾಯಶಃ ಖಂಡಿತವಾಗಿ ಇಲ್ಲಿ ವಾದ್ಯದವರಿದ್ದಾರೆ, ಅವರ ಹತ್ರ ಕೇಳಿದರೆ ಗೊತ್ತಾಗ್ಬೋದು. ಯಾಕಂದರೆ ನಮ್ಮ ಕುಂದಾಪುರದಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಭಜನಾ ತಂಡ ಒಂದು ರೂಪುಗೊಂಡದಿದ್ದರೆ ಅದು ನೀರಾವಳಿ ದುರ್ಗಾ ಪರಮೇಶ್ವರಿಂದ ಹೆಮ್ಮೆಯಿಂದ ನಾನು ಹೇಳಿಕೊಳ್ಳಬಲ್ಲೆ. ಯಾಕಂದರೆ ನೀವು ಯಾವುದೇ ಭಜನಾ ತಂಡದ ಕಾಂಪಿಟಿಷನ್ ಅಥವಾ ಮತ್ತೊಂದನ್ನು ನೋಡಿ, ಕಾಂಪಿಟಿಷನ್ ವಿಚಾರ ಬೇರೆ, ಆ ಭಜನೆಗಳನ್ನು ಲೈವಲ್ಲಿ ಬರ್ತಾ ಅದನ್ನು ನೋಡಿ. ನಮ್ಮ ನೀರಾವಳಿ ಭಜನಾ ತಂಡದವರು ಮಾಡುವಂಥ ಆ ಶಿಸ್ತುಬದ್ಧವಾದ ನರ್ತನ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ಅದರ ಎದುರೇ ಯಾರೂ ಇಲ್ಲ ಅಂತ ನಾನು ಹೇಳ್ತೇನೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಆ ವಿಷಯಕ್ಕೆ ಮೊದಲಾಗಿ
ಭಜನೆಯ ಗುರುಗಳಾದಂಥ ಚಂದ್ರಶೇಖರ್ ಶೆಟ್ಟರು, ಹಿರಿಯರಾದ ರಾಮಣ್ಣ ಹಾಗೂ ಎಲ್ಲ ಭಜಕರ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹೆಣ್ಣು ಮಕ್ಕಳಿದ್ದಾರೆ, ಒಂದಿಷ್ಟು ಹುಡುಗರಿದ್ದಾರೆ, ದುಡಿಯೋರಿದ್ದಾರೆ, ಶಾಲೆಗೆ ಹೋಗೋರಿದ್ದಾರೆ. ಇವ್ರನ್ನೆಲ್ಲ ಕಟ್ಕೊಂಡು ವರ್ಷ ಹೆಚ್ಚು ಕಡಿಮೆ ಓದಿದ ಹಾಗೆ ನನಗನ್ಸುತ್ತೆ ಒಂದು 50 ಭಜನೆಯನ್ನು ಮಾಡಿರ್ಬೋದು ಅನಿಸುತ್ತೆ. ಅದು ದೂರದ ಸಾಗರದವರೆಗೆ ಹೋಗಿದ್ದಾರೆ. ಅಂದರೆ ಅವರಲ್ಲಿರುವಂಥ ಆ ಶ್ರದ್ಧೆಯನ್ನು ತೋರಿಸ್ತದೆ ಅದು. ಆ ಶ್ರದ್ಧೆ ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ಗೊತ್ತಿದೆ ನಿಮಗೆ. ಎಲ್ಲರ ಕೈಯಲ್ಲೂ ಮೊಬೈಲು, ಎಲ್ಲರ ಕೈಯಲ್ಲೂ ಬೇಡದ ವಿಚಾರಗಳ ಚಿಂತನೆ ಮಾಡಲಿಕ್ಕೆ ಅವಕಾಶಗಳು ಭಾಳಷ್ಟು ಇರುತ್ತೆ. ತಲೆಯಲ್ಲಿ ಜಾಗ ಖಾಲಿ ಇದ್ದರೆ ಬೇಡದ ವಿಷಯಕ್ಕೆ ಬಗ್ಗೆ ಚಿಂತನೆ ಹೋಗ್ತದೆ. ಇವತ್ತಿನ ದಿನದಲ್ಲಿ ಮೊದಲ ರೀತಿಯಲ್ಲಿ ಮೊದಲು ಮನೆಯಲ್ಲಿ ಅಜ್ಜ ಇದ್ರು, ಅಜ್ಜಿ ಇದ್ರು, ಅಪ್ಪ ಇದ್ರು, ಅಮ್ಮ ಇದ್ರು, ಚಿಕ್ಕಪ್ಪ, ದೊಡ್ಡಪ್ಪ, ಮಾವ ಎಲ್ಲ ಒಟ್ಟಿಗೆ ಇರ್ತಿದ್ರು. ಒಬ್ಬರಲ್ಲ ಒಬ್ಬರು ನೀತಿ ಬೋಧನೆಯನ್ನು ಸಂಜೆ ಹೊತ್ತಿಗೆ ಕತೆ ಹೇಳುವಂಥದ್ದು ಮತ್ತೊಂದು ಇರ್ತಾ ಇತ್ತು. ಆದರೆ ಇವತ್ತು ಹೆಚ್ಚಿನ ಮನೆಯಲ್ಲಿ ಇರುವಂಥದ್ದು 2, 3, 4, 6 ಅಷ್ಟೇ. ಹಾಗಿರುವಾಗ ಆ ಮಕ್ಕಳಿಗೆ ನೀತಿ ಬೋಧನೆಯನ್ನು ಮಾಡಲಿಕ್ಕೆ ಒಂದು ಜಾಗ ಇಲ್ಲ. ಶಾಲೆಯಲ್ಲಿ ಮೊದಲು ನಾವು ಶಾಲೆಗೆ ಹೋಗ್ತಾ ಇರುವಾಗ ಅಧ್ಯಾಪಕರಿದ್ದಾರೆ. ನಾವು ಸಣ್ಣದಿರುವಾಗ ನಾವು ಶ್ರವಣಕುಮಾರನ ಕತೆ ಕೇಳಿದ್ದೇವೆ, ಧರಣಿ ಮಂಡಲ ಮಧ್ಯದಲ್ಲಿ ಪುಣ್ಯಕೋಟಿ ಕತೆ ಕೇಳಿದ್ದೇವೆ, ಹರಿಶ್ಚಂದ್ರನ ಕತೆ ಕೇಳಿದ್ದೇವೆ. ಆದರೆ ಇವತ್ತು ಯಾವ ಪುಸ್ತಕದಲ್ಲಿ ಆ ಕತೆ ಸಿಗುವುದಿಲ್ಲ. ಆ ಕತೆಗಳಿದ್ದರೆ ಒಂದಿಷ್ಟು ಸಾರಗಳನ್ನು ಹೀರಿಕೊಳ್ಳಲಿಕ್ಕೆ ಎಳೆ ಮನಸ್ಸುಗಳಿಗೆ ಸಾಧ್ಯ ಆಗ್ತದೆ. ಆದರೆ ಅದಕ್ಕೆ ಇವತ್ತಿನ ದಿನದಲ್ಲಿ ಅವಕಾಶವೇ ಇಲ್ಲ. ಹಾಗಾದರೆ ಮಕ್ಕಳು ಕಲಿಯುವುದೆಲ್ಲಿ? ಎಲ್ಲರೂ ಕಲಿಯಲಿಕ್ಕೆ ಒಂದು ಜಾಗ ಬೇಕಲ್ಲ ಮಕ್ಕಳಿಗೆ. ಜಾನಪದಗಳು, ರಾಜ್ಯ ಸಾಮ್ರಾಜ್ಯಗಳು, ಗುರುಸ್ಥಾನಗಳು, ಧರ್ಮಗಳು, ಭಾಷೆ ವಿದ್ಯೆಗಳು ಕಾಣದೇ ಸಾಗಿಹವು ಕಾಲಪ್ರವಾಹದಲ್ಲಿ, ಮಾನವತೆ ನಿಂತಿಹುದು ಮಂಕುತಿಮ್ಮ ಅಂತ. ಅಂದರೆ ಪ್ರಪಂಚದಲ್ಲಿ ಎಲ್ಲದಕ್ಕೂ ಒಂದು ಕಾಲ ಅಂತಿರುತ್ತೆ. ಜಾನಪದಗಳು, ಯಾರ್ಯಾರೋ ರಾಜ್ಯವನ್ನು ಆಳಿದ್ರು, ಅನುಭವಿಸಿದ್ರು, ಹೋದರು. ರಾಜ್ಯ ಸಾಮ್ರಾಜ್ಯಗಳು, ಗುರುಸ್ಥಾನಗಳು, ಧರ್ಮಗಳು, ಭಾಷೆ ವಿದ್ಯೆಗಳು ಎಲ್ಲದಕ್ಕೂ ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ಅವಸಾನ ಅಂತ ಇದೆ. ಅವಸಾನ ಅಂತ ಇಲ್ಲದೇ ಇರುವುದೊಂದು ವಿಷಯ ಇದ್ದರೆ ಮಾನವತೆ ನಿಂತಿಹುದು ಮಂಕುತಿಮ್ಮ ಅಂತ. ಈ ಮಾನವತೆ ಅನ್ನೋದಕ್ಕೆ ಕೊನೆ ಅನ್ನೋದಿಲ್ಲ, ಇಲ್ಲ ಅಂತೆ, ಅಂತ್ಯ ಅನ್ನೋದಿಲ್ಲ. ಆದರೆ ಅದು ಉಳಿಸ್ಕೊಳ್ಳೋದು ಹೇಗೆ? ಉಳಿಸ್ಕೊಳ್ಬೇಕಾದ್ರೆ ಆ ಮಾನವೀಯತೆಯ ಮೌಲ್ಯಗಳನ್ನು ಸಹ ನಾವು ಮಕ್ಕಳಿಗೆ ನಾವು ಅದನ್ನು ತುಂಬಿಸಿಕೊಂಡ್ರೆ ಮಾತ್ರ ಅದು ಸಾಧ್ಯ. ಇಲ್ಲದಿದ್ರೆ ಹೇಗೆ ಸಾಧ್ಯ ಆಗುತ್ತೆ? ಆ ಕೆಲಸವನ್ನು ನೀವು ಭಜನಾ ತಂಡದವರು ಬಹಳ ಚಂದದಲ್ಲಿ, ಬಹಳ ಶ್ರದ್ಧಾಭಕ್ತಿಯಿಂದ ನೀವು ಮಾಡ್ತಾ ಇದ್ದೀರಿ. ಯಾಕಂದರೆ ಎಳೆ ಮನಸ್ಸುಗಳು, ಚಂಚಲವಾದಂಥ ಮನಸ್ಸುಗಳು ಎಲ್ಲೆಲ್ಲೋ ಹೋಗುವಂಥ ಬೇಡದನ್ನು ಕಲಿಯುವಂಥ ಸಂದರ್ಭದಲ್ಲಿ ಅವನ್ನೆಲ್ಲ ತೊಡೆದ ಹಾಕಿ ಮಾಡಿಕೊಂಡು ನೀವು ಪುಣ್ಯಕ್ಷೇತ್ರದಲ್ಲಿ ಇವೆಲ್ಲ ಮಾಡ್ತಾ ಇದ್ದೀರಲ್ಲ, ಹಿರಿಯರಿಗೆ ಅದು ನಿಮಗೆಲ್ಲರಿಗೂ ಸಹ ಮೊದಲಾಗಿ ನಾನು ತಲೆಬಾಗ್ತಾ ಇದ್ದೇನೆ. ಅದರ ಜೊತೆಗೆ ಸೇರಿಕೊಂಡಂಥ ಮಕ್ಕಳಿಗೆ ಎಲ್ಲರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆ ಶಿಸ್ತುಬದ್ಧವಾಗಿ ಏನು ಮಾಡ್ತಾ ಇದ್ದೀರಿ, ಇದು ಕೇವಲ ಪದ್ಯಗಳು, ಭಜನೆಗಳು, ನರ್ತನೆಗಳಿಗೆ ಮಾತ್ರ ಸೀಮಿತ ಆಗದೆ ನಿಮ್ಮ ಜೀವನದಲ್ಲಿಯೂ ಸಹ ಆ ಶಿಸ್ತುಬದ್ಧವಾದಂಥ ಬದುಕನ್ನು ಸಾಗಿಸಲಿಕ್ಕೆ ಪ್ರೇರಣೆಯಾಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಈ ನದಿಗೆ ಮಳೆ ಬಂದಾಗ ಎಲ್ಲ ನದಿಗಳು ತುಂಬುತ್ತವೆ. ನದಿ ಹೋಗಿ ಕೊನೆಗೆ ಸೇರುವುದು ಸಮುದ್ರವನ್ನು. ಈ ನದಿಗೊಂದು ಸೊಕ್ಕು ಬಂತಂತೆ. ಹೋಗಿ ಸಮುದ್ರಕ್ಕೆ ಸೇರುವಾಗ ಸಮುದ್ರದ ಹತ್ರ ಕೇಳೋದು, ಸಮುದ್ರ ರಾಜ ಏನು ಬೇಕು ಹೇಳಂಗೆ, ಏನು ಬೇಕಾದ್ರೂ ತಕ್ಕ ಮತ್ತೆ ನನ್ನ ರಭಸ ಉಂಟಲ್ಲ, ಎಂತ ಬೇಕಾದ್ರೂ ತಗೊಂಡು ಬರ್ಲಿಕ್ಕೆ ಸಾಧ್ಯ ಉಂಟು ನನಗೆ. ಯಾವ ಮನೆ ಬೇಕಾ ನಿಂಗೆ, ಯಾವ ಹಟ್ಟಿ ಬೇಕಾ, ಯಾವ ಮರ ಬೇಕಾ, ಯಾವ ವಾಹನ ಬೇಕಾ, ಎಂತ ಬೇಕು ಹೇಳು, ಎಂತ ಬೇಕಾದ್ರೂ ತಗೊಂಡು ನೀನು ಕೊಡ್ತೇವೆ ಅಂತ ಸಮುದ್ರಕ್ಕೆ ಹೇಳೋದಂತೇಳಿ. ಆ ಸಮುದ್ರ ಅವಳು ಬೇಡ ಮರ, ಎಂತ ಬೇಡ ಮರ, ಮಳೆ ಬರ್ತಾ ಇದ್ದಾರೆ, ಜೋರು ಮಳೆ ಬರ್ತದೆ, ನೀ ಬಂದು ಸಾಕಷ್ಟೇ ಅಂತ ಹೇಳು. ಇವನಿಗೆ ಮತ್ತು ಈ ಹೊಳೆಗೆ ನದಿಗೆ ಅಹಂಕಾರ, ಪುನಃ ಹೋಗಿ ಕೇಳೋದು, ಪ್ರತಿ ಬಾರಿ ಹೋಗಿ ಕೇಳೋದಂತೆ, ನೀ ಎಂತ ಬೇಕು ಹೇಳ ಅಂತ ಕೊಡ್ತೇನೆ ಅಂತ. ಆಗ ಸಮುದ್ರನ ಕೇಳಿ ಸಾಕಾಗಿ ಸಮುದ್ರ ರಾಜ ಹೇಳ್ತಾನೆ, ನೀವೊಂದು ಕೆಲಸ ಮಾಡು, ನಂಗೆ ಮರ, ಮನೆ, ಹಟ್ಟಿ ಅಂತ ಬೇಡ, ನಂಗೆ ಒಂದಿಷ್ಟು ಹುಲ್ಲು ತಗೊಂಡು ಬಾ. ನೀನು ಎಳೆ ಹುಲ್ಲು ಬೆಟ್ಟದ ಬುಡದಲ್ಲಿ ಇರ್ತದಲ್ಲ, ಆ ಬೆಟ್ಟದ ಬುಡದಿಲ್ಲವಂತ ಎಳೆ ಹುಲ್ಲು, ಹಸಿ ಹುಲ್ಲು ಇರ್ತದಲ್ಲ, ಆ ಹಸಿ ಹುಲ್ಲು ತಗೊಂಡು ಬಾ ಅಂತ ಹೇಳ್ತಾನೆ. ಇದೊಂದು ಕೆಲಸ ಅಂತ ಬಂದ. ಯಾರು? ನದಿ ಬಂತು, ಜೋರು ಮಳೆ ಬಂತು. ಮಳೆ ಕೊಚ್ಚಿಕೊಂಡು ಹೋಗುವಾಗ ಪರ್ವತದ ತಪ್ಪಲಿರುವಂಥ ಆ ಹಸಿ ಹುಲ್ಲಿನ ಮೇಲೆ ಹಾದು ಹೋಗ್ತಾ ಇದೆ. ಆದರೆ ಒಂದು ಹಸಿ ಹುಲ್ಲು ಕೀಳ್ತಾ ಇಲ್ಲ, ಮರ ಬೀಳ್ತಾ ಇದೆ, ಮನೆ ಬೀಳ್ತಾ ಇದೆ, ಜೋರು ಮಳೆ ಬರ್ತಾ ಇದೆ. ಆವಾಗ ಮನೆ ಬೀಳುತ್ತೆ, ಮರ ಬೀಳುತ್ತೆ, ಹಟ್ಟಿ ಬೀಳುತ್ತೆ, ಎಲ್ಲ ಸಮುದ್ರಕ್ಕೆ ಸೇರುತ್ತೆ. ಆದರೆ ಹಸಿ ಹುಲ್ಲು ಒಂದು ಸಕಿತ್ತು ಬರುವುದಿಲ್ಲ ಅಂತೆ. ತಲೆ ವಿಷಯ ಆಯಿತು ನದಿಗೆ. ಹೋಗಿ ಸಮುದ್ರ ರಾಜನ ಹತ್ರ ಹೇಳ್ತು, ಇಲ್ಲ ನಾನು ಸೋತೆ ಮರ, ನೀನು ಬೇಕಾದ ಎಲ್ಲ ತಂದು ಕೊಟ್ಟಿದ್ದೆ, ಆದರೆ ಚಿಕ್ಕ ಇಷ್ಟು ಉದ್ದದ ಹಸಿ ಹುಲ್ಲು, ಆ ಹುಲ್ಲನ್ನು ತರಲಿಕ್ಕೆ ನನ್ನದು ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದಂತೆ.
ಆಗ ಸಮುದ್ರ ರಾಜ ಹೇಳ್ತಾನೆ, ಅಲ್ಲಿ ನೀತಿ ಇದೆ, ಅದನ್ನು ತಿಳಿ ನೀನು. ಮೊದಲು ಅಹಂಕಾರವನ್ನು ಬದಿಯಾಕು. ಯಾರು ಎದೆ ಎತ್ತಿ ನಿಂತ್ಕೊಳ್ತಾರಲ್ಲ, ನಾನೇ ನಾನು ಅಂತ ಹೇಳ್ತಾರಲ್ಲ, ಮರಕ್ಕೆ ಅಭ್ಯಾಸ ಇದೆ, ಮನೆಗೆ ಅಭ್ಯಾಸ ಇದೆ, ನೀನು ಎಂಥದೂ ಅಲ್ಲ ಅಂತ ಅದನ್ನು ಕಿತ್ತುಕೊಳ್ಳುವ ಬರುವಂಥ ಶಕ್ತಿ ನಿನಗಿದೆ. ಆದರೆ ನೀನು ಹಾದು ಹೋಗುವಾಗ ಹಸಿ ಹುಲ್ಲು ಬಾಗುತ್ತದೆ ನೋಡು, ಆ ಬಾಗಿದಾಗ ಬಾಗಿದ ಹಸಿ ಹುಲ್ಲನ್ನು ನೀನು ಕೇಳಲಿಕ್ಕೆ ಆಗುವುದಿಲ್ಲ ಅಂತ. ಅಂದರೆ ಜೀವನದಲ್ಲಿ ಮನುಷ್ಯ ತಲೆ ಎತ್ತುವುದಕ್ಕಿಂತ ಹೆಚ್ಚು ಬಾಗುವುದನ್ನು ಕಲಿಬೇಕಂತೆ. ಆ ಬಾಗುವುದನ್ನು ಕಲಿತಾಗ ನಾವು ಚಿರಸ್ಥಾಯಿಯಾಗಿ ಉಳಿತೇವೆ. ಹಿರಿಯರೆದುರು ಬಾಗುವುದಿರ್ಬೋದು, ಒಳ್ಳೆತನಕ್ಕೆ ಬಾಗುವುದಿರ್ಬೋದು, ದೇವರೆದುರು ಬಾಗುವುದಿರ್ಬೋದು, ನ್ಯಾಯ ಧರ್ಮಕ್ಕೆ ಬಾಗುವುದಿರ್ಬೋದು. ಆದಾಗ ಮಾತ್ರ ನಾವು ಸ್ಥಿರಸ್ಥಾಯಿ ಆಗ್ಲಿಕ್ಕೆ ಸಾಧ್ಯ. ಇದನ್ನೆಲ್ಲ ಕಲಿಬೇಕಾದ್ರೆ ಒಂದು ಮಾಧ್ಯಮ ಬೇಕಲ್ಲ, ಅದಕ್ಕೆ ಈ ಭಜನೆಯೊಂದು ಮಾಧ್ಯಮ. ಇಂಥ ಒಳ್ಳೆ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳಿಸ್ಕೊಳ್ಳಿಕ್ಕೆ. ಯಾಕಂದ್ರೆ ಆ ವಿನಮ್ರತೆ ಅನ್ನುವಂಥದ್ದು ಸುಮ್ಮನೆ ಬರುವುದಿಲ್ಲ. ನಾನು ವಿನಮ್ರನಾಗಿರಬೇಕು ಅಂತ ಹೇಳ್ಕೊಂಡ್ರೆ ಬರುವುದಿಲ್ಲ. ಆ ನಡವಳಿಕೆಯಲ್ಲಿ ಹೋದ್ರೆ, ಆ ನಿಟ್ಟಿನಲ್ಲಿ ನೀವು ಸಾಗಿದ್ರೆ, ಎಲ್ಲಿಯೋ 4 ಜನ ಗೌಜಿ ಗಲಾಟೆ ಮಾಡ್ತಾರೆ, ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಬೇಡ ಅಂತ ಹೇಳಿ ನೀವು ಹಿಂಗೆ ಮಾಡಿ ನಿಂತ್ಕೊಂಡ್ರೆ ಅದು ಹಿಂಗೆ ಆಗ್ತದೆ. ಯಾಕಂದ್ರೆ ಆ ಜಾಗ ಅಂತದ್ದು ಕೋಳಿ ಪಡಿಯೋ ಮತ್ತೊಂದು ಅಲ್ಲ, ಹೀಗಳಿಯುತ್ತಲ್ಲ ಆ ಜಾಗ ಹಾಗಿರ್ತದೆ. ಆ ಜಾಗ ನಿಮ್ಮನ್ನು ಆ ರೀತಿ ಪ್ರೇರಣೆ ಮಾಡ್ತದೆ. ಅದೇ ಒಳ್ಳೆ ಕಾರ್ಯಗಳಿಗೆ ಹೋದ್ರೆ ಬೇಡ ಅಂದ್ರೆ ದೈನ್ಯತೆಗಳು ಬರ್ತದೆ, ಒಳ್ಳೆ ವಿಚಾರಗಳನ್ನು ತುಂಬಿಕೊಳ್ಬೇಕಂತ ಆಸಕ್ತಿ ಬರ್ತದೆ, ಶ್ರದ್ಧೆ ಬರ್ತದೆ. ಅಂತ ಶ್ರದ್ಧಾ ಕೇಂದ್ರವಂತ ಈ ದೇವಸ್ಥಾನದಲ್ಲಿ ಅಡಿಯಲ್ಲಿ ನಡೀತಿರುವಂಥ ಕಳೆದ 2 ವರ್ಷಗಳಲ್ಲಿ ನಡೀತಿರುವಂಥ ಈ 2ನೇ ವಾರ್ಷಿಕೋತ್ಸವ ಬಹಳ ಚಂದವಾಗಿ ನಡ್ಕೊಂಡು ಹೋಗ್ತಾ ಇದೆ. ಮುಂದೂ ಸಹ ಖಂಡಿತವಾಗಿ ಅಷ್ಟು ಸುಲಭದ ಕೆಲಸ ಅಲ್ಲ. ಅದನ್ನು ಜವಾಬ್ದಾರಿ ಹೊತ್ತವರಿಗೆ ಅಷ್ಟು ಕಷ್ಟ ಇದೆ. ಮಕ್ಕಳನ್ನು ಒಟ್ಟಾಕೋದಿರ್ಬೋದು, ಅಥವಾ ವಾಹನವನ್ನು ಸಂಪರ್ಕಿಸುವುದಿರ್ಬೋದು, ಅಲ್ಲಿಗೆ ಹೋಗಿ ಪುನಃ ಬಂದು, ಈ ಉದಾಹರಣೆಗೆ ಸಾಗರಕ್ಕೆ ಹೋಗಿ ಬರುವಾಗ ಬಹುಶಃ ಬೆಳಿಗ್ಗೆ ಆಗಿರ್ಬೋದು. ಬೆಳಿಗ್ಗೆ ಎದ್ದು ಮಾಸ್ಟರ್ಗೆ ಕೆಲಸಕ್ಕೆ ಹೋಗಬೇಕು, ರಾಮಣ್ಣಿಗೆ ಕೆಲಸಕ್ಕೆ ಹೋಗಬೇಕು, ಮಕ್ಕಳಿಗೆ ಕಾಲೇಜಿಗೆ ಹೋಗಬೇಕು. ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ಸಹ ಭಾಳ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಗೆಲ್ರಿಗೂ ನನ್ನೊಂದು ಸಲ್ಯೂಟ್ ಇದೆ. ಇದೇ ರೀತಿ ಮುಂದುವರಲಿ ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸುತ್ತಾ, ಜೊತೆಗೆ ಇದೊಂದು ಭಜನಾ ತಂಡ. ಹೋದ ಗೌರವಧನ ಕೊಡ್ತಾ ಇರೋದು ಆ ಭಜನಾ ತಂಡಕ್ಕೆ, ಯಾವುದು ಸಂಘ ಸಂಸ್ಥೆ ಅಲ್ಲ. ಅವ್ರು ಯಾರಿಗೆ ಲೆಕ್ಕ ಕೊಡಬೇಕಂತೇನು ಇಲ್ಲ. ಆದರೆ ನಿಮ್ಮೆಲ್ಲರ ಎದುರು 1 ವರ್ಷದಲ್ಲಿ ಇಷ್ಟು ಸಂಪಾದನೆ ಆಗಿದೆ, ಗೌರವಧನ 1,90,000 ಚಿಲ್ಲರೆ ಸಿಕ್ಕಿದೆ, ವಾಹನದ ಖರ್ಚು ಹೋಗ್ತಾ 75,000 ಉಳಿದಿದೆ. ಆ ಉಳಿದ ಹಣವನ್ನು ಸದ್ವಿನಿಯೋಗವನ್ನು ಮಾಡ್ತಾ ಇದ್ದೇವೆ. ಒಂದು 10 ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೇವೆ. ಯಾರೋ ಅಸಹಾಯಕರಿಗೆ ಮನೆ ಕಟ್ತಾ ಇರೋರಿಗೆ ಸಂಘದ ಮೂಲಕ ಇಲ್ಲಿ ಮನೆ ಆಗ್ತಾ ಇದೆ, ಅವರಿಗೆ ಒಂದು ಸಹಾಯಧನವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಏನವ್ರು ಹೇಳಿದ್ದಾರೆ. ಆ ವಿಚಾರಕ್ಕೆ ನಾನು ನಿಜವಾಗಿ ತಲೆಬಾಗ್ತೇನೆ. ಯಾಕಂದರೆ ಮಕ್ಕಳು ನೀವು ತಿಳ್ಕೊಳ್ಬೇಕಾದಂಥ ವಿಚಾರ, ಇಲ್ಲಿಯೂ ಸಹ ವಿಚಾರ ತಿಳ್ಕೊಳ್ಳಿಕ್ಕಿದೆ. ಅಸಹಾಯಕರಿಗೆ ಸಹಾಯ ಆಗಲಿಕ್ಕೆ ಇದೊಂದು ವೇದಿಕೆಯಾಗಿ ನೀವು ಬಳಸ್ಕೊಳ್ತಾ ಇದ್ದೀರಿ. ನೀವು ಕೊಡುತ್ತಿರುವಂಥ ಪ್ರತಿಯೊಂದು ಏನು ವಿದ್ಯಾರ್ಥಿ ವೇತನ ಅಥವಾ ಆ ಮನೆ ಸಹಾಯ ಕೊಡ್ತಾ ಇದ್ದೀರಿ, ಅದಕ್ಕೆ ನಿಮ್ಮೆಲ್ಲರದ್ದು ಶ್ರಮ ಇದೆ. ಒಳ್ಳೆ ಕೆಲಸದಿಂದ ಬಂದದ್ದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದೆ. ಇಂಥ ಕೆಲಸಗಳು ಮುಂದೆ ಆಗ್ತಾ ಹೋಗಲಿ ಅನ್ನುವಂಥ ಮಾತುಗಳನ್ನು ಮಾತಾಡ್ತಾ ಹೋದರೆ ಬಹಳಷ್ಟು ಇರುತ್ತೆ. ಮಾತಾಡೋರು ಬಹಳಷ್ಟು ಜನ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚು ನರ್ತನ ಸೇವೆ, ಭಜನೆ ಸೇವೆ ಆಗಲಿಕ್ಕೆ ಅದನ್ನು ನೋಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ತನ್ನ ಕನಸಿನ ಕೈಂಕರ್ಯವನ್ನ ಮುಂದುವರಿಸಿಕೊಂಡು ಅದ್ಭುತವಾಗಿ ನಡೆಸಿಕೊಡುವುದರ ಕುರಿತು ಮೆಚ್ಚುಗೆಯ ನುಡಿ ಆಡುವುದರ ಜೊತೆಗೆ ಸನಾತನ ಧರ್ಮದ ಭದ್ರ ನೆಲೆಗಟ್ಟು ಈ ಭಾರತ. ಈ ಸನಾತನ ಧರ್ಮವನ್ನು ಉಳಿಸಿ ಬೆಳೆಸುವಲ್ಲಿ ಶಂಕರಾಚಾರ್ಯರಂಥ ಧಾರ್ಮಿಕ ಪುರುಷರ ಕೊಡುಗೆ ಅನನ್ಯವಾದುದು. ಆ ಸನಾತನ ಧರ್ಮದ ಭದ್ರ ನೆಲೆಗಟ್ಟಿಗೆ ಭಜನೆ ಅನ್ನುವುದು ಸಹ ಒಂದು ಕೈಂಕರ್ಯ. ಆ ಕೈಂಕರ್ಯವನ್ನು ಮುಂದುವರಿಸಿಕೊಂಡು ಸಮಾಜಮುಖಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಂಥ ನೀರಾವಳಿ ಭಜನಾ ತಂಡವನ್ನ ಹಾಡಿ ಹೊಗಳಿದಂಥ ಉದ್ಘಾಟನೆಯ ನುಡಿ ಆಡಿದಂಥ ಗೌರವಾನ್ವಿತರಾದಂಥ ಸುಭಾಷ್ ಚಂದ್ರ ಶೆಟ್ಟಿ ಅವರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸ್ತಾ ಇದೀಗ ಸನ್ಮಾನದ ಕಾರ್ಯಕ್ರಮ. ನಮ್ಮ ಒಂದು ಭಜನಾ ಕೈಂಕರ್ಯದ ಅಥವಾ ಸಂಸ್ಕೃತಿಗೆ ಒಂದು ಭದ್ರ ನೆಲೆಗಟ್ಟನ್ನು ಒದಗಿಸಿಕೊಡಬೇಕು, ಮುಂದಿನ ಪೀಳಿಗೆಗೆ ಒಂದು ಉತ್ತೇಜನ ನೀಡಬೇಕು ಎನ್ನುವ ದೃಷ್ಟಿಯಿಂದ ಈ ಭಜನಾ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರ ಕೈಂಕರ್ಯದಲ್ಲಿ ಅದ್ಭುತವಾಗಿ ಭಾಗವಹಿಸಿದಂಥ ಈ ಭಾಗದ ಹಿರಿಯ ಭಜಕರಾದಂಥ ವಾಸುದೇವ್ ಆಚಾರ್ಯ ಬಾವಿಗದ್ದೆ ಇವರನ್ನ ಸನ್ಮಾನದ ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ವಾಸುದೇವ್ ಆಚಾರ್ಯ ಬಾವಿಗೆದ್ದೆ ಇವರು 1956ರಲ್ಲಿ ರಂಗಾಚಾರ್ಯವರ 3ನೇ ಪುತ್ರರಾಗಿ 1956ರಲ್ಲಿ ಜನಿಸ್ತಾರೆ. ಇವರಿಗೆ 1976ರಲ್ಲಿ
ಚಿರಂಜೀವಿ ಸೌಭಾಗ್ಯವತಿ ಪಾರ್ವತಿಯವರೊಂದಿಗೆ ವಿವಾಹ ಆಗ್ತದೆ. ಇವರ ದಾಂಪತ್ಯದ ಪ್ರತೀಕವಾಗಿ 3 ಪುತ್ರರು 2 ಪುತ್ರಿಯರು ಜನಿಸ್ತಾರೆ. ಇವರು ತಮ್ಮ 8ನೇ ವಯಸ್ಸಿನಲ್ಲಿ ತಂದೆಯನ್ನ ಕಳೆದುಕೊಂಡು ಸಂಸಾರದ ದೊಡ್ಡ ಜವಾಬ್ದಾರಿಯನ್ನ ಹೆಗಲೇರಿಸಿಕೊಂಡು ಆವಾಗಲೇ ಭಜನೆಯ ಕೈಂಕರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ. ಈ ಭಾಗದಲ್ಲಿ ಮರಗೆಲಸ ಅಂದ್ರೆ ಅಲ್ಲಿ ವಾಸುದೇವಾಚಾರ್ಯರ ಹೆಸರು ಚಾಲ್ತಿ. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ 100 ಮನೆಗಳನ್ನ, ಅನೇಕ ದೇವಾಲಯಗಳನ್ನ ಸುಂದರವಾಗಿ ನಿರ್ವಹಿಸಿಕೊಡುವಲ್ಲಿ ಇವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಭಜನಾ ಕಾರ್ಯಕ್ರಮದಲ್ಲಿ ಈ ಭಾಗದ ಗೌರವಾನ್ವಿತ ಭಜನಾ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಂತ ದಿವಂಗತ ಮುದ್ದಣ್ಣ ಶೆಟ್ಟಿ ಕುಕ್ಮಕ್ಕಿ ಇವರ ಭಜನಾ ತಂಡದ ಜೊತೆ ಸೇರಿಕೊಂಡು ಅದ್ಭುತವಾಗಿ ಭಜನಾ ಮನೆಯಲ್ಲಿ ಭಜನಾ ಚಟುವಟಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಭಜನಾ ಸೇವೆಗೆ ಅದ್ಭುತ ಸೇವೆಯನ್ನು ನೀಡ್ತಾ ಇದ್ದೀರಿ. ಇದು ನಮ್ಮ ಈ ಭಾಗದ ಒಂದು ದೊಡ್ಡ ಹೆಮ್ಮೆ ಅಂತ ಹೇಳ್ತಾ, ನಿಮಗೆ ಶ್ರೀದೇವರು ಆಯುರಾರೋಗ್ಯ ಐಶ್ವರ್ಯ ನೀಡಲಿ ಅಂತ ಹಾರೈಸ್ತಾ, ಮತ್ತೊಮ್ಮೆ ನಿಮಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಗೌರವಿಸಿದಂತ ಎಲ್ಲ ಗೌರವಾನ್ವಿತರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಲ್ಲಿ ಒಂದು ವಿಶೇಷವಾಗಿ ನಾವು ಗಮನಿಸಬೇಕು. ಯಾವುದೇ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಅವರು ತಮ್ಮ ತಮ್ಮ ಚಟುವಟಿಕೆಯಲ್ಲಿ, ತಮ್ಮ ಕ್ಷೇತ್ರದ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಆದ್ರೆ ಈ ನೀರಾವಳಿ ಭಜನಾ ಮಂಡಳಿಯ ಒಂದು ವಿಶೇಷ ಗುಣ ನಾವಿಲ್ಲಿ ಇವತ್ತು ಕಂಡುಕೊಂಡಿದ್ದೇವೆ. ಏನಂತ ಹೇಳಿದ್ರೆ, ಇವರು ಧಾರ್ಮಿಕ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದಲ್ಲದೆ ಸಮಾಜಮುಖಿ ಚಟುವಟಿಕೆಯಲ್ಲೂ ಸಹ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ಅದ್ಭುತ ಕೈಂಕರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾ ಇದ್ದಾರೆ. ವಿಶೇಷವಾಗಿ PUC ಮತ್ತು SLCಯಲ್ಲಿ ಅದ್ಭುತ ಸಾಧನೆಗೈದಂತ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ಗೌರವಧನ ನೀಡುವಂತ ಒಂದು ಕೈಂಕರ್ಯ. ನಮಗೆ ಗೊತ್ತಿರುವಂತೆ ಕೃತಾಯುಗದಲ್ಲಿ ಯಜ್ಞ ಶ್ರೇಷ್ಠ, ತ್ರೇತಾಯುಗದಲ್ಲಿ ತಪಸ್ಸು ಶ್ರೇಷ್ಠ, ದ್ವಾಪರಾಯುಗದಲ್ಲಿ ಜ್ಞಾನ ಶ್ರೇಷ್ಠ, ನಮ್ಮ ಕಲಿಯುಗದಲ್ಲಿ ದಾನ ಶ್ರೇಷ್ಠ. ಅದರಲ್ಲೂ ಶಿಕ್ಷಣ ಕ್ಷೇತ್ರಕ್ಕೆ ನೀಡುವಂತ ದಾನ ಶ್ರೇಷ್ಠತೆಯಲ್ಲಿ ಶ್ರೇಷ್ಠ. ಆ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆದ ಒಂದು ಸೇವೆ ಇರಬೇಕು ಎನ್ನುವ ನಿಟ್ಟಿನಲ್ಲಿ ಈ ತಂಡದವರು ಒಂದು PUC ಮತ್ತು SLC ವಿದ್ಯಾರ್ಥಿಗಳನ್ನ ಗೌರವಿಸುವಂತ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಹೆಮ್ಮೆಯ ವೇದಿಕೆಯಲ್ಲಿರುವಂತ ಎಲ್ಲ ಗೌರವಾನ್ವಿತರು ಗಣ್ಯರು. PUCಯಲ್ಲಿ ಅದ್ಭುತ ಸಾಧನೆಗದಂತ ಪೃಥ್ವಿಕ್ ಶೆಟ್ಟಿ ತಮ್ಮನ್ನ ಗೌರವದ ಹಿನ್ನೆಲೆಯಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ 200 PUCಯಲ್ಲಿ ಅದ್ಭುತ ಸಾಧನೆಗದಂತ ಆತ್ಮಿಕ್ ಶೆಟ್ಟಿ ತಮ್ಮನ್ನು ಸಹ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. 200 ಮನೀಶ್ ಶೆಟ್ಟಿ ತಮ್ಮನ್ನು ಸಹ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ರಾಘವೇಂದ್ರ ಶೆಟ್ಟಿ ಇವರು ಸಹ PUCಯಲ್ಲಿ ಅದ್ಭುತ ಸಾಧನೆಗೈದಂತ ಭಜಕರು. ಇವರನ್ನು ಸಹ ಗೌರವದ ಹಿನ್ನೆಲೆಯಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ SLCಯಲ್ಲಿ ಅದ್ಭುತ ಸಾಧನೆಗೈದಂತ ಶ್ರೀನಿಧಿ ತಮ್ಮನ್ನ ಗೌರವದ ಹಿನ್ನೆಲೆಯಲ್ಲಿ ಗೌರವದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಆಕಾಶ್ ಇವರನ್ನು ಸಹ ಗೌರವದ ವೇದಿಕೆಗೆ ಗೌರವದ ಹಿನ್ನೆಲೆಯಲ್ಲಿ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ರಾಹುಲ್ ಇವರನ್ನು ಸಹ ಗೌರವದ ಹಿನ್ನೆಲೆಯಲ್ಲಿ ಗೌರವದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೇಯಸ್ ತಮ್ಮನ್ನು ಸಹ ಗೌರವದ ಹಿನ್ನೆಲೆಯಲ್ಲಿ ಗೌರವದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸುಜಿತ್ ತಮ್ಮನ್ನು ಸಹ ಗೌರವದ ಹಿನ್ನೆಲೆಯಲ್ಲಿ ಗೌರವದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶಶಾಂಕ್ ತಮ್ಮನ್ನು ಸಹ ಗೌರವದ ಹಿನ್ನೆಲೆಯಲ್ಲಿ ಗೌರವದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈ ಒಂದು ಭಜನಾ ತಂಡದಲ್ಲಿ ಇದ್ದು ಅದ್ಭುತ ಭಜಕರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದಂತ ಹೆಮ್ಮೆಯ ವಿದ್ಯಾರ್ಥಿಗಳು ಇವರು. ಇವರಿಗೆ ಶ್ರೀದೇವರ ಆಯುರಾರೋಗ್ಯ ಐಶ್ವರ್ಯ ನೀಡಿ ಇನ್ನು ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಿತಿಗೆ ಹೋಗಿ ಈ ಊರಿಗೆ ಕೀರ್ತಿಯನ್ನ ತರಲಿ ಅಂತೇಳಿ ಈ ಊರಿನ ಎಲ್ಲ ಹಿರಿಯರ ಪರವಾಗಿ ಇವರಿಗೆ ಅಭಿನಂದನೆ ವಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ.